ವೀಕ್ಷಕರಿಗೆ ನಮಸ್ಕಾರ. ಶ್ರಾವಣ ಮಾಸದ ಮೊದಲ ಹಬ್ಬ, ಅದು ಶ್ರಾವಣ ಸೋಮವಾರನೇ ಚೌತಿ ಬಂದಿದೆ. ಅವತ್ತು ನಾಗಪ್ಪಗೆ ಹಾಲು ಹಾಕೋದು. ವಿಶೇಷವಾಗಿ ಕೆಲವರು ಹೊಸದಾಗಿ ಮದುವೆ ಆಗಿರೋರು ತವ್ರ ಮನೆಯಿಂದ ತವ್ರ ಮನೆಯಲ್ಲೆಲ್ಲ ಹಾಲು ಹಾಕಿ ಉಂಡೆ ತೊಗೊಂಡು ಗಂಡನ ಮನೆಗೆ ಬರ್ತಾರೆ. ಕೆಲವರು ಅಣ್ಣಂದರು ಹೋಗಿ ಕರ್ಕೊಂಡು ಬರ್ತಾರೆ ಹಾಲು ಹಾಕೋಕ್ಕೆ. ಆಲ್ರೆಡಿ ಮದುವೆ ಆಗಿ ತುಂಬ ದಿನ ಆಗಿರೋರು ಈ ಒಂದು ರೀತಿ ರಿವಾಜು ಸಹ ಇದ್ದಾವೆ. ಹಾಗೆ ವಿಶೇಷವಾಗಿ ಈ ಹಬ್ಬದ ಮೊದಲನೇ ಹಬ್ಬ, 3 ದಿನದ ಹಬ್ಬ ಇದು. ರೊಟ್ಟಿ ಹಬ್ಬ ಮಾಡ್ತೀವಿ, ಆಮೇಲೆ ಚೌತಿ ದಿನವೂ ಹಾಲು ಹಾಕ್ತೀವಿ, ಆಮೇಲೆ ಗರುಡ ಪಂಚಮಿ ಅಂತಲೂ ಸಹ ಹೇಳ್ತಾರೆ. ಆ ಒಂದು ದಿನ ಸಹ ನಾವು ವಿಶೇಷವಾಗಿ ಹಾಲು ಹಾಕೋದು. ಚೌತಿಗೆ ಹಾಕಿದವರು ಪಂಚಮಿ ದಿನವೂ ಹಾಕ್ತಾರೆ. ಈ ಒಂದು ಕೆಲವರು ಹುತ್ತದ ಮಣ್ಣನ್ನು ತಂದು ಮನೆಯಲ್ಲಿ ನಾಗಪ್ಪನ ಮಾಡಿ ಹಾಕ್ತಾರೆ. ಕೆಲವರು ಬೆಳ್ಳಿ ನಾಗಪ್ಪಂಗೂ ಸಹ ಹಾಕ್ತಾರೆ. ಹೀಗಿರುವಾಗ ಕೆಲವರು ಹೊರಗಡೆ ಹೋಗಿ ಹಾಕ್ಕೊಂಬರ್ತಾರೆ. ವಿಶೇಷ ಏನಪ್ಪ ಅಂದರೆ, ಈ ನಾಗಪ್ಪನಿಗೆ ನಮ್ಮ ಮಡಿಯಿಂದ ಅವತ್ತು ಎಳ್ಳು ಮಾಡ್ತೀವಿ. ಹಾಗೆ ಹರಳು ಹುರಿತೀವಿ, ಜೋಳದಿಂದ ಹರಳು ಹುರಿದು ಅದನ್ನು ಬೆಲ್ಲ ಹಾಕಿ ಕುಟ್ಟಿ ಪುಡಿ ಮಾಡಿ ಉಂಡೆ ಮಾಡಿ ನೈವೇದ್ಯ ಮಾಡ್ತೀವಿ. ಕೆಲವರು ಬರೀ ಹರಳನ್ನೇ ನೈವೇದ್ಯ ಮಾಡ್ತಾರೆ. ಆ ನಂತರ ಇಲ್ಲಿ ವಿಶೇಷವಾಗಿ ಉಂಡೆಗಳನ್ನು ತಯಾರು ಮಾಡ್ತಾರೆ. 5 ಥರದ ಉಂಡೆಗಳನ್ನು ಮಾಡಿ ಒಬ್ರಿಗೊಬ್ಬರು ವಿನಿಮಯ ಮಾಡ್ಕೊತಾರೆ. ಈ ಒಂದು ವಿಶೇಷ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ಉತ್ತರ ಕರ್ನಾಟಕದ ಪ್ರಾಂತದಲ್ಲಿ ವಿಶೇಷವಾಗಿ ಮಾಡ್ತಾರೆ. ಈ ಉಂಡೆ ಹಬ್ಬ ಅಂತಲೇ ಕರೀತಾರೆ ಇದನ್ನು. ಇಲ್ಲಿ ಇದು ಮಡಿಯಿಂದನೇ ಮಾಡಬೇಕು. ಬೆಳಗ್ಗೆ ಎಳ್ಚಿಗ್ಳಿ ಆಗಲಿ ಎಲ್ಲದೂ ಸ್ನಾನ ಮಾಡಿ, ನಾವು ಗೆಜ್ಜೆ ವಸ್ತ್ರ ಸಹ ಸ್ನಾನ ಮಾಡಿಯೇ ಅದನ್ನು ರೆಡಿ ಮಾಡಿಕೊಂಡು ಬಾಗಿಲಿಗೆ, ಹಾಗೆ ಮನೆಯಲ್ಲಿ ನಾಗಪ್ಪನಿಗೆ ಇಟ್ಟುಬಿಟ್ಟು ಹಾಲು ಹಾಕ್ತೀವಿ. ಹಾಗೆ ಮನೆ ಮುಂದೆ ಹಾವಿನ ಒಂದು ರಂಗೋಲಿ ಸಹ ಹಾಕ್ತೀವಿ ವೀಕ್ಷಕರೇ. 3 ದಿನವೂ ಹಾಕ್ತೀವಿ ಅದನ್ನು. ಆಮೇಲೆ ಮತ್ತೆ ಅದನ್ನು ಹೊರಗಡೆ ಬಿಡೋದು ಅಂತ ಮತ್ತು ಒಂದು ದಿನ ಸಹ ಒಂದು ರಂಗೋಲಿಯನ್ನು ಹಾಕ್ತೀವಿ. ಹೀಗೆ ಈ ಒಂದು ಪ್ರಥಮ ಶ್ರಾವಣ ಮಾಸದ ಪ್ರಥಮ ಹಬ್ಬವನ್ನು ಈ ರೀತಿ ನಾವು ಮಾಡ್ತೀವಿ ವೀಕ್ಷಕರೇ. ಹಾಗೆ ಉಂಡೆಗಳನ್ನು ಮಾಡುವುದು ಪ್ರತಿಯೊಂದೂ ನಮ್ಮ ವಿಡಿಯೋದಲ್ಲಿ ಇದೆ. ನಾನು ಮತ್ತೆ ಡಿಸ್ಕ್ರಿಪ್ಷನ್ನಲ್ಲಿ ಆ ಲಿಂಕ್ಗಳನ್ನು ಕೊಡ್ತೀನಿ ವೀಕ್ಷಕರೇ, ನೋಡ್ಕೊಳ್ಳಿ ಒಂದು ಸರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ.